Hi viewers, welcome to Baswa ITA Manvi. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸಿ ಪ್ರೋಗ್ರಾಮಿಂಗ್ ಪಾರ್ಟ್ ನಂಬರ್ 25 ಅಲ್ಲಿ ನಾವು ಲಾಜಿಕಲ್ ಆಪರೇಟರ್ಸ್ ಬಗ್ಗೆ ನಾವು ಥಿಯರಿಟಿಕಲಿ ನಾವು ತಿಳ್ಕೊಳ್ಳೋಣ. ಓಕೆ ವಿವರ್ಸ್, ಇಲ್ಲಿ ನೀವು ನೋಡೋದಾದ್ರೆ ಫಸ್ಟ್ ಒನ್ ಯುನರಿ ಆಪರೇಟರ್, ಸೆಕೆಂಡ್ ಒನ್ ಬೈನರಿ ಆಪರೇಟರ್, ನೆಕ್ಸ್ಟು ಥರ್ಡ್ ಒನ್ ಟೆರ್ನರಿ ಆಪರೇಟರ್. ಸೊ ಯುನರಿ ಆಪರೇಟರ್ ಅಲ್ಲಿ ನಾವು ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಥಿಯರಿಟಿಕಲ್ ವಿತ್ ಪ್ರಾಕ್ಟಿಕಲ್ ಕಂಪೈಲ್ ಮಾಡಿ ರನ್ ಮಾಡಿ ನಾವು ರಿಸಲ್ಟ್ ಅನ್ನೋದು ಫೈಂಡ್ ಔಟ್ ಮಾಡಿ ನೋಡಿದ್ದೀವಿ. ಸೊ ಪ್ರೋಗ್ರಾಮ್ ಸಮೇತ ನಾವು ಟೈಪ್ ಮಾಡಿದ್ದೀವಿ. ಅದೇ ಸೆಕೆಂಡ್ ಒನ್ನಲ್ಲಿ ಆದರೆ ಬೈನರಿ ಆಪರೇಟರ್ ಅಲ್ಲಿ ಅರ್ಥಮೆಟಿಕ್ ಆಪರೇಟರ್, ಅಸೈನ್ಮೆಂಟ್ ಆಪರೇಟರ್, ರಿಲೇಷನಲ್ ಆಪರೇಟರ್ಸ್. ಸೊ ಇದಕ್ಕೆ ಸಂಬಂಧಪಟ್ಟಿದ್ದ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ತೀರ ಅಂತ ಅನ್ಕೊಂಡಿರ್ತೀನಿ. ಸೊ ಅದೇ ರೀತಿಯಾಗಿ ಇವತ್ತಿನ ಕ್ಲಾಸಲ್ಲಿ ನಾವು ಲಾಜಿಕಲ್ ಆಪರೇಟರ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಜಸ್ಟ್ ಇವತ್ತಿನ ಕ್ಲಾಸಲ್ಲಿ ಥಿಯರಿಟಿಕಲ್ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ರನ್ ಮಾಡಿ ನೋಡೋಣ. ಓಕೆ ವರ್ಸ್, ಇಲ್ಲಿ ನೀವು ನೋಡ್ಬೋದು ಲಾಜಿಕಲ್ ಆಪರೇಟರ್ಸ್ ಯಾವುವು ಅಂತಂದರೆ ಆ್ಯಂಡ್ ಆಪರೇಟರ್ ಅಂತ ಕರಿತೀವಿ, ಆರ್ ಆಪರೇಟರ್ ಅಂತ ಕರಿತೀವಿ, ಇದು ನಾಟ್ ಆಪರೇಟರ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೀವು ನೋಡೋದ್ರೆ ಲಾಜಿಕಲ್ ಆಪರೇಟರ್ಸ್. ಸೊ ಲಾಜಿಕಲ್ ಆಪರೇಟರ್ಸ್ ಆರ್ ಯೂಸ್ಡ್ ಟು ಲಾಜಿಕಲಿ ಟೆಸ್ಟ್ ಎ ಕಂಡೀಷನ್. ಸೊ ಲಾಜಿಕಲ್ ಆಗಿ ಟು ಆಪರೆಂಡ್ಸ್ನ ಟೆಸ್ಟ್ ಕಂಡೀಷನ್ನ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಲಾಜಿಕಲ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಲಾಜಿಕಲ್ ಟೆಸ್ಟ್ ಕಂಡೀಷನ್ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಲಾಜಿಕಲ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಆ ಲಾಜಿಕಲ್ ಆಪರೇಟರ್ಸ್ ಯಾವುವು? ಆ್ಯಂಡ್ ಆಪರೇಟರ್, ಆರ್ ಆಪರೇಟರ್, ನೆಕ್ಸ್ಟು ನಾಟ್ ಆಪರೇಟರ್. ಓಕೆ, ಸೊ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಪ್ರಾಕ್ಟಿಕಲ್ ಸಮೇತ ನಿಮಗೆ ಕಂಪೈಲ್ ಮಾಡಿದಾಗ ರನ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಜಸ್ಟ್ ಥಿಯರಿಟಿಕಲ್ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ದೀಸ್ ಆಪರೇಟರ್ಸ್ ಆರ್ ಯೂಸ್ಡ್ ಟು ಪರ್ಫಾರ್ಮ್ ಲಾಜಿಕಲ್ ಆಪರೇಷನ್ಸ್ ಆನ್ ಟು ಆಪರೆಂಡ್ಸ್. ಅಂದರೆ these operators are used to perform logical operations on a two operands. ಇದು ಟು ಆಪರೆಂಡ್ಸ್ ಮೇಲೆ ಲಾಜಿಕಲ್ ಆಪರೇಷನ್ನ ನಾವು ಲಾಜಿಕಲ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ಟು ಆಪರೆಂಡ್ಸ್ ಅಂದರೆ ಯಾವುವು? ನಿಮಗೆ ಬೇಸಿಕ್ ಕ್ಲಾಸಲ್ಲಿ ಹೇಳಿದ್ದೀನಿ, ಇಂಟ್ರೊಡಕ್ಷನಲ್ಲಿ ನಿಮಗೆ ಆಪರೆಂಡ್ಸ್ ಅಂದರೆ ಯಾವುವು, ಆಪರೇಟರ್ಸ್ ಅಂದರೆ ಯಾವುವು. ಅಂದರೆ ಆಪರೆಂಡ್ಸ್ ಅಂದರೆ ನಾವು ಕೊಟ್ಟಿರುವಂಥ ವ್ಯಾಲ್ಯೂ ವೇರಿಯಬಲ್ ನೇಮ್ ಅಲ್ಲಿ ಸ್ಟೋರ್ ಆಗಿರೋ ವ್ಯಾಲ್ಯೂನ ನಾವು ಆಪರೆಂಡ್ಸ್ ಅಂತ ಕರಿತೀವಿ. ಆಪರೇಟರ್ಸ್ ಅಂತಂದರೆ ನಾವು ಈ ರೀತಿಯಿಂದ ಯೂಸ್ ಮಾಡ್ತಿದ್ದೀವಲ್ಲ, ಆ್ಯಂಡ್ ಆರ್ ನಾಟ್, ಸೊ ಇವು ಆಪರೇಟರ್ಸ್ ಅಂತ ಕರಿತೀವಿ ನಾವು. ಓಕೆ, ಸೊ ನೋಡೋಣ ನೆಕ್ಸ್ಟ್ ಬರುವಂಥ ಕ್ಲಾಸಲ್ಲಿ ನಾವು ಪ್ರೋಗ್ರಾಮ್ನ ಟೈಪ್ ಮಾಡಿ ಕಂಪೈಲ್ ಮಾಡಿ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಲಾಜಿಕಲ್ ಆಪರೇಟರ್ಸ್ ರಿಸಲ್ಟ್ ಇನ್ ಐದರ್ ಆರ್ ಆರ್ 0, 1 or 0. ಸಾರಿ, ಲಾಜಿಕಲ್ ಆಪರೇಟರ್ಸ್ ರಿಸಲ್ಟ್ಸ್ ಇನ್ ಐದರ್ 1 or 0. ಸೊ ಯಾವತ್ತಿಗಾಗಲಿ ಲಾಜಿಕಲ್ ಆಪರೇಟರ್ಸ್ ಅನ್ನೋದು ಐದರ್ 1 or 0 ಅಂದರೆ ದಟ್ ಮೀನ್ಸ್ ಟ್ರೂ ಆರ್ ಫಾಲ್ಸ್ ಲಾಜಿಕಲ್ ಆಪರೇಟರ್ಸ್ ಅನ್ನೋ ರಿಸಲ್ಟ್ ಕೊಡುವಂಥದ್ದು. ಸೊ ನೋಡಿ ವರ್ಸ್, ಇಲ್ಲಿ ಆ್ಯಂಡ್ ಆಪರೇಟರ್ ಲಾಜಿಕಲ್ ಆ್ಯಂಡ್ ಅಂತ ಕರಿತೀವಿ. ಇದು ಸಿಂಗಲ್ ಇದೆ ಆಂಪರ್ಸೆಂಟ್ ಅಂತ ಕರಿತೀವಲ್ಲ, ಇದು ಡಬಲ್ ಬಂದಾಗ ಲಾಜಿಕಲ್ ಆ್ಯಂಡ್ ಆಗುತ್ತೆ. ಏನು? ಡಬಲ್ ಆಂಪರ್ಸೆಂಟ್, ಡಬಲ್ ಪೇರ್ ಬಂದಾಗ ಲಾಜಿಕಲ್ ಆ್ಯಂಡ್ ಅಂತ ಕರಿತೀವಿ. ಸಿ ಪ್ರೋಗ್ರಾಮಿಂಗಲ್ಲಿ ಮಾತ್ರ. ಏನು? ಸಿ ಪ್ರೋಗ್ರಾಮಿಂಗಲ್ಲಿ ಡಬಲ್ ಆ್ಯಂಡ್ ಪೇರ್ ಆ್ಯಂಡ್ ಸಿಂಬಲ್ ಬಂದಾಗ ಈಗ ಲಾಜಿಕಲ್ ಆ್ಯಂಡ್ ಆಪರೇಟರ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಜಿಕಲ್ ಆರ್ ಅಂದರೆ ಟೂ ಪೇರ್ ಆಫ್ ಪೈಪ್ಲೈನ್ ಸಿಂಬಲ್ ಆಪ್ಷನ್ ಇದೆ ಅಲ್ವಾ. ಓಕೆ, ಇದಕ್ಕೆ ನಾವು ಲಾಜಿಕಲ್ ಆರ್ ಅಂತ ಕರಿತೀವಿ. ಸೊ ಇದು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇದೆ ಅಲ್ವಾ, ಇದಕ್ಕೆ ಲಾಜಿಕಲ್ ನಾಟ್ ಅಂತ ಕರಿತೀವಿ. ಸೊ ನೀವು ನೋಡ್ತಾ ಇರ್ಬೋದು, ಇವೆರಡು ಎಲ್ಲಿ ಬರುತ್ತಪ್ಪ ಅಂತಂದರೆ ನೀವು ಕೀಬೋರ್ಡಲ್ಲಿ ಬ್ಯಾಕ್ ಸ್ಪೇಸ್ ಕೆಳಗಡೆ ಅಥವಾ ಶಿಫ್ಟ್ ಮೇಲೆ ಇರುತ್ತೆ, ಸಾರಿ ಎಂಟರ್ ಮೇಲೆ ಇರುತ್ತೆ. ಬ್ಯಾಕ್ ಸ್ಪೇಸ್ ಕೆಳಗೆ ಮತ್ತು ಎಂಟರ್ ಮೇಲೆ ಶಿಫ್ಟ್ ಇಟ್ಕೊಂಡು 2 ಟೈಮ್ಸ್ನ ಪ್ರೆಸ್ ಮಾಡಿದಾಗ ಸೊ ನಮಗೆ ಈ ಪೈಪ್ಲೈನ್ ಸಿಂಬಲ್ ಆಪ್ಷನ್ ಅನ್ನೋದು ಬರುತ್ತೆ. ಸೊ ಇದು ಲಾಜಿಕಲ್ ನಾಟ್, ಇದು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅಂತಂದರೆ ನಿಮಗೆ ಸೊ ನಿಮ್ಮ ಫಂಕ್ಷನ್ ಕೀ ಅಂದರೆ ನಂಬರ್ಸ್ ಕೆಳಗೆ ನಂಬರ್ಸಲ್ಲಿ ನಿಮ್ಮ 1ರಲ್ಲಿ ಆ್ಯಡ್ ಆಗಿರುತ್ತೆ. ಸೊ 1ರಲ್ಲಿ ನೀವು ನೋಡ್ಬೋದು ನಂಬರ್ 1. ಓಕೆ, ಸೊ ಅಲ್ಲಿ ನೀವು ಚೆಕ್ ಮಾಡ್ಬೋದು, ಅಲ್ಲಿ ಇರುತ್ತೆ. ಓಕೆ ವರ್ಸ್, ಸೊ ಇಲ್ಲಿ ಫಸ್ಟ್ ನಾವು ಲಾಜಿಕಲ್ ಆ್ಯಂಡ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಲಾಜಿಕಲ್ ಆ್ಯಂಡ್ ಅಂತಂದರೆ ಏನು? ಇಲ್ಲಿ ಫಸ್ಟ್ ನಾವು ಯಾವ ರೀತಿಯಿಂದ ನಮಗೆ ಔಟ್ಪುಟ್ ರಿಸಲ್ಟ್ ಅನ್ನೋದು ಕೊಡ್ತದೆ. ಸೊ ಫಸ್ಟ್ ನಾವು ಯಾವ ರೀತಿಯಿಂದ ಇನ್ಪುಟ್ ಅನ್ನೋದು ಕೊಡಬೇಕು. ಟೂ
ವ್ಯಾಲ್ಯೂ ಆಪರೆಂಡ್ ಅನ್ನ ಕೊಟ್ಟಾಗ ನಮ್ಗೆ ಔಟ್ಪುಟ್ ವ್ಯಾಲ್ಯೂ ಅನ್ನೋದು ಏನು ಬರುತ್ತೆ. ಓಕೆ, ಸೊ ಫಸ್ಟು ಇನ್ಪುಟ್ 1, ಇನ್ಪುಟ್ 2, ಔಟ್ಪುಟ್. ಸೊ 2 ವೇರಿಯೇಬಲ್ಸ್ ನೇಮ್ನ ಆಪರೆಂಡ್ ವ್ಯಾಲ್ಯೂ ಕೊಟ್ಟಾಗ ನಮ್ಗೆ ಔಟ್ಪುಟ್ ಅಲ್ಲಿ ಏನು ಬರುತ್ತೆ ಅನ್ನೋದು ಸೊ ಜಸ್ಟ್ ಥಿಯರಿಟಿಕಲ್ ನಾವು ತಿಳ್ಕೊಳ್ಳೋಣ. ಸೊ ಫಸ್ಟ್ ಕಂಡೀಷನ್ ಟ್ರೂ, ಸೆಕೆಂಡ್ ಕಂಡೀಷನ್ ಟ್ರೂ ಆದಾಗ ಫಸ್ಟ್ ಇನ್ಪುಟ್ ಟ್ರೂ, ಸೆಕೆಂಡ್ ಇನ್ಪುಟ್ ಟ್ರೂ ಇದ್ದಾಗ ಸೊ ನಮಗೆ ಔಟ್ಪುಟ್ ಏನು ಬರುತ್ತೆ, 1 ಅಂತ ಬರುತ್ತೆ. ಏನು, ಇಟ್ ಮೀನ್ಸ್ ಟ್ರೂ. ಟ್ರೂ ಫಸ್ಟ್ ಇನ್ಪುಟ್ ಟ್ರೂ ಇದ್ದಾಗ ಸೆಕೆಂಡ್ ಇನ್ಪುಟ್ ಫಾಲ್ಸ್ ಇದ್ದಾಗ ನಮಗೆ ಔಟ್ಪುಟ್ ಅಲ್ಲಿ ಏನು ಬರುತ್ತೆ, 0, ದಟ್ ಮೀನ್ಸ್ ಫಾಲ್ಸ್. ಹಾಗೆ ಇನ್ಪುಟ್ ಫಸ್ಟ್ ಫಾಲ್ಸ್ ಇದ್ದಾಗ ಫಸ್ಟ್ ಒಂದು 0, ದಟ್ ಮೀನ್ಸ್ ಫಾಲ್ಸ್. ಸೆಕೆಂಡ್ ಒಂದು ಇನ್ಪುಟ್ ಕೊಟ್ಟಾಗ ಟ್ರೂ ಇದ್ದಾಗ ದಟ್ ಮೀನ್ಸ್ ವ್ಯಾಲ್ಯೂ ವಿ ಗಾಟ್ ಎ 0. ಓಕೆ, ನೆಕ್ಸ್ಟ್ ಇನ್ಪುಟ್ 0, ಇನ್ಪುಟ್ 0 ಇದ್ದಾಗ ಎರಡು ಫಾಲ್ಸ್ ಕಂಡೀಷನ್ ಇದ್ದಾಗ ನಮಗೆ ಔಟ್ಪುಟ್ ಅಲ್ಲಿ 0 ಅಂತ ಹೇಳ್ಬಿಟ್ಟು ನಮಗೆ ಕಂಡೀಷನ್ ರಿಸಲ್ಟ್ ಅನ್ನು ಕೊಡ್ತದೆ. ನೋಡಿ ವರ್ಸ್, ಇಲ್ಲಿ ಎರಡು ಕಂಡೀಷನ್ ಟ್ರೂ ಇದ್ದಾಗ ಮಾತ್ರ ನಮಗೆ ಆ್ಯಂಡ್ ಆಪರೇಟರ್ ಅಲ್ಲಿ, ಲಾಜಿಕಲ್ ಆ್ಯಂಡ್ ಆಪರೇಟರ್ ಅಲ್ಲಿ ನಮಗೆ ಔಟ್ಪುಟ್ ಅನ್ನೋದು ಟ್ರೂ ಆಗಿ ರಿಸಲ್ಟ್ ಕೊಡುತ್ತೆ, ಉಳಿದವೆಲ್ಲ ನಮಗೆ ಫಾಲ್ಸ್ ಆಗುತ್ತೆ. ಸೊ ಎರಡು ಕಂಡೀಷನ್, ಬೋತ್ ಕಂಡೀಷನ್ ಇಸ್ ಟ್ರೂ ಇದ್ದಾಗ ಸೊ ಉಳಿದವೆಲ್ಲ ಅಂದರೆ ಫಾಲ್ಸ್, ಒಂದು ಟ್ರೂ ಒಂದು ಫಾಲ್ಸ್, ಒಂದು ಫಾಲ್ಸ್ ಒಂದು ಟ್ರೂ, ಫಾಲ್ಸ್ ಇದ್ದಾಗ ನಮಗೆ ಆ್ಯಂಡ್ ಆಪರೇಟರ್ ಅಲ್ಲಿ ಲಾಜಿಕಲ್ ಟು ಬೋತ್ ಎರಡು ಏನು ಟ್ರೂ ಇದ್ದಾಗ ನಮಗೆ ಔಟ್ಪುಟ್ ಅಲ್ಲಿ 0, 1 ಅಂತ ಬರುತ್ತೆ, ಉಳಿದವೆಲ್ಲ ನಮಗೆ 0 ಅನ್ನೋದು ತೋರಿಸುತ್ತೆ. ಓಕೆ, ಸೊ ಇದನ್ನ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ನಾವು ಟೈಪ್ ಮಾಡಿ ನೋಡೋಣ. ಸೊ ನೆಕ್ಸ್ಟ್ ಒಂದು ನೋಡೋದಾದ್ರೆ ಲಾಜಿಕಲ್ ಆರ್. ಲಾಜಿಕಲ್ ಆರ್ ಅಂತಂದ್ರೆ ನಾವು ಇಲ್ಲಿ ನೋಡಬಹುದು ಇನ್ಪುಟ್ ಈಸ್ ಟ್ರೂ 1, ಇನ್ಪುಟ್ 2 ಈಸ್ ಟ್ರೂ 1. ಸೊ ಬೋತ್ ಆರ್ ಟ್ರೂ ಈಸ್ ವಿ ಗಾಟ್ ರಿಸಲ್ಟ್ 1, ದಟ್ ಮೀನ್ಸ್ ಟ್ರೂ. ಸೊ ಟ್ರೂ ಇನ್ಪುಟ್ ಈಸ್ ಟ್ರೂ 1, ಇನ್ಪುಟ್ 2 ಈಸ್ ಫಾಲ್ಸ್. ಒಂದು ಕಂಡೀಷನ್ ಟ್ರೂ ಇದ್ದು ಇನ್ನೊಂದು ಕಂಡೀಷನ್ ಫಾಲ್ಸ್ ಇದೆ, ನಮಗೆ ಔಟ್ಪುಟ್ ಅಲ್ಲಿ 1 ಅಂತ ಬರುತ್ತೆ. ಸೊ ಇನ್ಪುಟ್ ಈಸ್ 0, ಇನ್ಪುಟ್ ಈಸ್ 1, ದಟ್ ಮೀನ್ಸ್ ಫಾಲ್ಸ್ ಆ್ಯಂಡ್ ಟ್ರೂ ಇದ್ದಾಗ ನಮಗೆ ಕಂಡೀಷನ್ ಈಸ್ ಔಟ್ಪುಟ್ ಈಸ್ ಟ್ರೂ ಬರುತ್ತೆ. ಎರಡು ಫಾಲ್ಸ್ ಇದ್ದಾಗ ಮಾತ್ರ ನಮಗೆ ಔಟ್ಪುಟ್ ಅಲ್ಲಿ ಫಾಲ್ಸ್ ಅನ್ನೋದು ರಿಸಲ್ಟ್ ಬರುತ್ತೆ. ಅದು ಯಾವುದು, ಆರ್ ಆಪರೇಟರ್ ಮಾತ್ರ. ಯಾವುದು, ಆರ್ ಆಪರೇಟರ್ ಅಲ್ಲಿ. ಸೊ ಇಲ್ಲಿ ನೋಡಿ ಯುವರ್ಸ್, ಸೊ ಆರ್ ಆಪರೇಟರ್ ಅಲ್ಲಿ, ಆರ್ ಲಾಜಿಕಲ್ ಆಪರೇಟರ್ ಅಲ್ಲಿ ಒಂದು ಕಂಡೀಷನ್ ಏನಾದರೂ ಟ್ರೂ ಇದ್ರೆ ಓಕೆ ಟ್ರೂ ಅಂತ ಬರುತ್ತೆ, ಎರಡು ಕಂಡೀಷನ್ ಫಾಲ್ಸ್ ಆಗಿದ್ರೆ ಫಾಲ್ಸ್ ಅಂತ ಬರುತ್ತೆ. ಓಕೆ, ಎರಡು ಕಂಡೀಷನ್ ಫಾಲ್ಸ್ ಇದ್ರೆ 0 ಬರುತ್ತೆ, ಉಳಿದಿವೆಲ್ಲ ಟ್ರೂ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಲಾಜಿಕಲ್ ನಾಟ್. ಸೊ ಲಾಜಿಕಲ್ ನಾಟ್ ಅಂದ್ರೆ ಓನ್ಲಿ ಸಿಂಗಲ್ ಆಪರೇಟರ್ ನಾವು ಕೆಲಸ ಮಾಡ್ತೀವಿ. ಏನಪ್ಪಾ ಅಂದ್ರೆ ಟ್ರೂ ಈಸ್ 1 ಇದ್ದಾಗ ಔಟ್ಪುಟ್ 0 ಅಂತ ಬರುತ್ತೆ, ಇನ್ಪುಟ್ ಅಲ್ಲಿ ನಾವು ಫಾಲ್ಸ್ 0 ಅಂತ ಕೊಟ್ಟಾಗ ನಮಗೆ ಔಟ್ಪುಟ್ ಅಲ್ಲಿ 1 ಅಂತ ಬರುತ್ತೆ. ಇದು ರಿವರ್ಸ್ ಆಗಿ ನಮಗೆ ಕೆಲಸವನ್ನು ಮಾಡ್ತದೆ. ಸೊ ಟ್ರೂ ಇನ್ಪುಟ್ ಆಗಿ ನಾವು ಕೊಟ್ಟಾಗ ನಮ್ಗೆ ಔಟ್ಪುಟ್ ಅಲ್ಲಿ 0 ಅಂತ ಬರುತ್ತೆ, ಫಾಲ್ಸ್ ಟ್ರೂ ಇನ್ಪುಟ್ ಅಂತ ಕೊಟ್ಟಾಗ, ಫಾಲ್ಸ್ ಅಂದ್ರೆ 0 ಇನ್ಪುಟ್ ಕೊಟ್ಟಾಗ ನಮಗೆ ಔಟ್ಪುಟ್ ಅಲ್ಲಿ ಟ್ರೂ ಅಂತ ತೋರಿಸುತ್ತೆ. ಇದು ರಿವರ್ಸ್ ಆಗಿ ನಮಗೆ ರಿಸಲ್ಟ್ ಅನ್ನೋದು ಕೊಡ್ತದೆ. ಓಕೆ ವ್ಯೂವರ್ಸ್, ಸೊ ಈ ರೀತಿಯಿಂದ ನಾವು ಲಾಜಿಕಲ್ ಆಪರೇಟರ್ಸ್ ಅಲ್ಲಿ ನಾವು ಆ್ಯಂಡ್ ಆರ್ ನಾಟ್ ಆಪರೇಟರ್ಸ್ ಬಗ್ಗೆ ನಾವು ಜಸ್ಟ್ ಥಿಯರಿಟಿಕಲ್ ಇಂಟ್ರೊಡಕ್ಷನ್ ಸಮೇತ ನಾವು ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾವು ಪ್ರೋಗ್ರಾಮ್ಸ್ನ ಟೈಪ್ ಮಾಡಿ ನಾವು ಕಂಪೈಲ್ ಮಾಡಿ ರನ್ ಮಾಡಿ ನಾವು ಔಟ್ಪುಟ್ ರಿಸಲ್ಟ್ ಯಾವ ರೀತಿ ಬರುತ್ತೆ ಅನ್ನೋದು ಪ್ರಾಕ್ಟಿಕಲ್ ಆಗಿ ನಾವು ತಿಳ್ಕೊಳ್ಳೋಣ. ಸೊ ಓಕೆ ವ್ಯೂವರ್ಸ್, ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಬಸವ ಐಟಿಎ ಮಾನವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರ್ತೇವೆ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ ವ್ಯೂವರ್ಸ್, ಥ್ಯಾಂಕ್ ಯು ಸೊ ಮಚ್.